ವರ್ಷದೊಳಗೆ ಪತ್ರಿಕಾ ಭವನ ನಿರ್ಮಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಗಡಿ ತಾಲೂಕು ಘಟಕದ ನೂತನ ಅಧ್ಯಕ್ಷ ಟಿ.ಕೆ. ರಾಮು ಅವರು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದಂತ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಮಾತನಾಡಿದ ಅವರು, ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಪತ್ರಕರ್ತರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಬೇಕು. ಸಂವಿಧಾನದ 4ನೇ ಅಂಗ ಪತ್ರಿಕಾ ರಂಗ, ಇದನ್ನ ಪ್ರತಿಯೊಬ್ಬರು ಕೂಡ ಗೌರವಿಸಬೇಕು ಅಂತ ಹೇಳಿದರು. ಸೋಲು ಗೆಲುವು ಸಹಜ, ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದು ಸಂಘದ ಪ್ರಗತಿಗೆ ಶಕ್ತಿ ಮೀರಿ ಶ್ರಮಿಸೋಣ ಅಂತ ತಿಳಿಸಿದರು. ನೂತನ ಅಧ್ಯಕ್ಷರಾಗಿ ಟಿ.ಕೆ. ರಾಮು, ಉಪಾಧ್ಯಕ್ಷರಾಗಿ ಜಿ. ನರಸಿಂಹಮೂರ್ತಿ, ಪ್ರಧಾನ ಕಾರ್ಯದರ್ಶಿಯಾಗಿ ಟಿ.ಎಂ. ಶ್ರೀನಿವಾಸ್, ಖಜಾಂಚಿಯಾಗಿ ತೇಜಮೂರ್ತಿ ಗೆಲುವನ್ನು ಸಾಧಿಸಿದರೆ, ಕಾರ್ಯದರ್ಶಿಯಾಗಿ ಕೂದೂರು ಮಂಜುನಾಥ್, ನಿರ್ದೇಶಕರಾಗಿ ರಂಗನಾಥ್ ಬಾಬು ಅವರು ಅವಿರೋಧವಾಗಿ ಆಯ್ಕೆಯಾದರು. ಒಟ್ಟು 18 ಮತದಾರರಿದ್ದು 18 ಮತಗಳು ಚಲಾಯಿಸಿದ್ರು. ಆದರೆ 1 ಮತ ಮಾತ್ರ ತಿರಸ್ಕಾರಗೊಂಡಿತು. ಮಾಗಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಚುನಾವಣೆಯಲ್ಲಿ ತಗಿಕುಪ್ಪೆ ಟಿ.ಕೆ. ರಾಮು ನೇತೃತ್ವದಲ್ಲಿ ಒಂದು ತಂಡ ಭರ್ಜರಿ ಜಯಭೇರಿ ಬಾರಿಸಿ ವಿಜಯಶಾಲಿಯಾದರು. ಇದೇ ವೇಳೆ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ಚುನಾವಣಾಧಿಕಾರಿ ಓದೇಶ್, ಸಹಾಯಕ ಚುನಾವಣಾಧಿಕಾರಿಗಳಾದ ಕೇಶವಮೂರ್ತಿ, ಕನಕಪುರದ ಶಿವಲಿಂಗಯ್ಯ ಇವರ ಸಮ್ಮುಖದಲ್ಲಿ ಚುನಾವಣೆ ನಡೆಯಿತು. ಯಾವುದೇ ಒಂದು ಗೊಂದಲವಿಲ್ಲದೆ ಚುನಾವಣೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಕಸ್ತೂರಿ, ಕಿರಣ್, ಎಂಎಸ್, ಸಿದ್ದಲಿಂಗೇಶ್ವರ, ರಾಮಚಂದ್ರು, ಪದ್ಮನಾಭ ಮತ್ತು ಅಭಿಷೇಕ್, ಎಂಕೆ ಶಿವಲಿಂಗಯ್ಯ, ಜಿಲ್ಲಾ ಅಧ್ಯಕ್ಷ ಶಿವಲಿಂಗಯ್ಯ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿ ಜಗದೀಶ್, ಖಜಾಂಚಿ ಅರುಣ್, ಜಿಲ್ಲಾ ಉಪಾಧ್ಯಕ್ಷರಾದಂಥ ಶಿವರಾಜ್ ಮತ್ತು ಚೆಲುವರಾಜ್, ಬೆಂಕಿ ಮಹದೇವ, ಪಾದರಹಳ್ಳಿಯ ರಾಜು, ಮಧು ಮತ್ತು ಸಿದ್ದಲಿಂಗೇಗೌಡ, ನಾಗೇಶ್, ಕಡೆಮನಿಯ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ KWJ ಘಟಕದ ಒಂದು ಚುನಾವಣೆ ನಡೆಯಿತು. ಅಂದ್ರೆ ಈ ಚುನಾವಣೆ ಮುನ್ನ ನಾವೆಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿ ಎಲ್ಲಾರನ್ನೂ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ಕೈಗೂಡ್ಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗೆಲ್ತಿದ್ದಾರೆ. ಅವ್ರಿಗೆಲ್ಲರೂ ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ನನಗೇನು ಅಧಿಕಾರದ ವ್ಯಾಮೋಹ ಇರಲಿಲ್ಲ. ವಿಶೇಷವಾಗಿ ನನ್ನ ಕಿರಣ್ ಸರ್ ಬೇಗ ನನ್ನ ಇರೋ ನಿಮಿಷ ಮಾತಾಡ್ತಾ ನನ್ನ ಪತ್ರಕರ್ತ ಮಿತ್ರರೇ ಮತ್ತೆ ಬಂದಿರೋ ಎಲ್ಲ ಸ್ನೇಹಿತರೇ, ಇವತ್ತು 35 ವರ್ಷದಿಂದ ಸತತವಾಗಿ 35 ವರ್ಷದಲ್ಲಿ ಭವನ ಕಟ್ಟಬೇಕು ಅಂತ ನಾವು ಕಟ್ತಾನೆ ಇದ್ದೋ. ಟೂರ್ ಹೊಡ್ಕೊಂಡು ಅಲ್ಲಿ ಇಲ್ಲಿ ವ್ಯವಸ್ಥೆಗಳು ಮಾಡ್ಕೊಂಡು ಹೋಗಿ ಟೂರ್ ಮಾಡ್ಕೊಂಡು ಬರ್ತಿದ್ವಿ. ವರ್ಷ ಯಾವುದೇ ಭವನ ಆಗ್ಲಿಲ್ಲ. ರಾಮಣ್ಣವ್ರು ಇವತ್ತು ಶ್ರಮ ಬಿದ್ದು ನಮ್ಮ ಕಿರಣ್ ಮತ್ತೆ ಸಿದ್ದಲಿಂಗೇಶ್ವರ ಸಾರಥ್ಯದಲ್ಲಿ ಒಂದು ಭವನ ಮಾಡ್ತೀವಿ ಅಂತ ಗಂಡಘೋಷ ಹೇಳ್ತೀವಿ. ಮಿತ್ರರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಇವತ್ತು KWJ ನಲ್ಲಿ ಏನು ತಾಲೂಕು ಒಂದು ಕಾರ್ಯನಿರತ ಪತ್ರಕರ್ತರ ನೂತನವಾಗಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದೀರಾ. ಎಲ್ಲರೂ ಕೂಡ ನಿಮ್ ಬಗ್ಗೆ ವಿಚಾರ ಹೇಳವ್ರೆ. ಪತ್ರಿಕಾ ಭವನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಗುರುತರವಾದಂತ ಹೋರಾಟ ಏನು? ನನಗೆಲ್ಲ ಸ್ಫೂರ್ತಿನೇ. ನನ್ನ ಮಾಗಡಿ ಪತ್ರಕರ್ತರೆಲ್ಲ ನನಗೆ ಭವನ ವಿಚಾರದಲ್ಲಿ ಸ್ಫೂರ್ತಿದಾಯಕವಾಗಿ ಸಹಾಯ ಮಾಡಿದ್ದಾರೆ. ರಾಮಣ್ಣ ಏನ್ ಮಾಡ್ತಾ ಮಾಡು ಅಂದಿದ್ದಾರೆ. ಅದ್ರಲ್ಲಿ ವಿಶೇಷವಾಗಿ ಅಂದ್ರೆ ಭವನದ ವಿಚಾರವಾಗಿ ನನ್ನ ಸಿದ್ದಲಿಂಗೇಶ್ವರ, ನಮ್ಮ ನರಸಿಂಹಮೂರ್ತಣ್ಣ, ನಮ್ಮ ಶ್ರೀನಿವಾಸ್ ಇರ್ಬೋದು, ಕಿರಣ್ ಕುಮಾರ್. ಅದ್ರಲ್ಲಿ ಕಿರಣ್ ಕುಮಾರ್ ಆಮೇಲೆ ತರ್ತೀನಿ, ಯಾಕಂದ್ರೆ ಈ ಒಂದು ವಿಚಾರವಾಗಿ ಹೇಳ್ಬಿಟ್ಟು ಬಾಲಣ್ಣನ ಮನೆಗೆ ಹೋದ್ವಿ. ಈಗ ಹೇಳ್ಬಾರ್ದು, ಬಟ್ ಸಣ್ಣ ವಿಚಾರ ಹೇಳ್ಬಿಡ್ತೀನಿ. ನನಗೆ ಈ ಸಹಕಾರ ಕೊಟ್ಟು ಜಾಗ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಾಸಕರಾದ ಬಾಲಣ್ಣವ್ರಿಗೆ ಮೊದಲನೇ ಬಾರಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ವರ್ಷದಲ್ಲಿ ಭವನನೂ ಮಾಡ್ತೀವಿ. ಇದಕ್ಕೆ ಸಹಕಾರ ಕೊಟ್ಟಂತ ನನ್ನ ಕಸ್ತೂರಿ, ಕಿರಣ್, ನನ್ನ ಸಿದ್ದಲಿಂಗೇಶ್ವರು, ನರಸಿಂಹಮೂರ್ತಿ ಅವರು, ನಮ್ಮ ನರಸಿಂಹಮೂರ್ತಣ್ಣ, ರಂಗನಾಥ್ ಬಾಬು, ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಅರುಣ್ ಅಣ್ಣವರು, ನಮ್ಮ ಪಾದರಳ್ಳಿ ರಾಜು, ಅದರಲ್ಲೂ ನನ್ನ ರಾಮನಗರ ವಾರ್ತೆ ಪತ್ರಿಕಾ ವರದಿಗಾರರಾಗಿದ್ದೀನಿ. ನನಗೆ ಸ್ಫೂರ್ತಿದಾಯಕ ರಮಣ ಹಿಂಗ್ ಮಾಡು ಅಂತ ಹೇಳ್ತಾರಂತ ನನ್ನ ಚೆಲುವರಾಜ್ ಅಣ್ಣವರು, ಮತ್ತೆ ಶಿವರಾಜಣ್ಣ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಶಿವರಾಜಣ್ಣ ಅವರು ನನಗೆ ಬೆಂತಟ್ಟಿ, ಇಲ್ಲ ರಾಮು ನೀನು ಒಂದು ಭವನ ಕಟ್ಟಬೇಕು, ನಿನ್ನಂತವ್ರು ಇರ್ಬೇಕಪ್ಪ ನೀನು ಸಂಘಲ್ಲಿ ಅಂತ ಹೇಳಿದ್ರು. ಇಲ್ಲ ಅರುಣ್ ಅವರು ಹೇಳಿದ್ರು. ಬೆಂಕಿ ನಮ್ಮ ಮಾದೇವಣ್ಣನು ಕೂಡ ನನಗೆ
ಇಲ್ಲ ರಾಮಣ್ಣ ನೀನ್ ಇಂಥವ್ರು ಇರ್ಬೇಕು ಅಂದ್ರು. ಹೇಳ್ದೆ ಎಲ್ಲಾರು ನಂಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ನಮ್ಮ ಅದ್ರಲ್ಲಿ ಹೆಚ್ಚಾಗಿ ರಾಮಣ್ಣ ನಂದು ಸದಸ್ಯ, ನಮ್ಮಲ್ಲಿ ಸದಸ್ಯ ಆಗಿದ್ದಾರೆ ಕಡೆಮನೆ ಕುಮಾರ್ ಅವರು. ಬಟ್ ಅವ್ರ ಸದಸ್ಯತ್ವ ಇಲ್ಲ ಅಂದ್ರು ರಾಮಣ್ಣ ನಿನ್ನ ಇದು ಗುರುತರ ಕೆಲಸ ಆಗ್ತಾ ಇದೆಯಾ, ವೋಟಿಂಗ್ ಪವರ್ ಇಲ್ಲ ಅಂದ್ರು ಪಾಪ ನನ್ ಪರವಾಗಿ ವೋಟ್ ಮಾಡ್ಸಂತ ಶಕ್ತಿ ಕೊಟ್ಟಿತ್ತು, ಅವ್ನ್ ಮಾಡಿದಾನ ಕೆಲಸ. ಕುಮಾರ್ಗೂ ಒಂದು ಅಭಿನಂದನೆ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾರು ಸೋತಿರೋರು ಬೇಜಾರ ಮಾಡ್ಕೋಬೇಡಿ. ನಾವು 18 ಜನ ಇದೀವಿ, 18 ಜನದಲ್ಲಿ ಮೆಂಬರ್ಶಿಪ್ ಇನ್ನೂ ಮಿಕ್ಕಲ್ಲಿ ವೋಟಿಂಗ್ ಪವರ್ ಇಲ್ದವ್ರು ಇನ್ನೂ 3 ಜನ ಇದ್ದೀರಾ. ನಾವೆಲ್ಲ ಒಗ್ಗಟ್ಟಾಗಿರೋಣ. ಬಾಲಣ್ಣನ ಎಲ್ಲರೂ ಒಗ್ಗಟ್ಟಾಗಿ ಬಾಲಣ್ಣನಾಗ ಒಂದು ಆಶೀರ್ವಾದದಿಂದ ಒಂದು ಭವನ ಕಟ್ಟೋಣ. ಇದರಿಂದ ದಯಮಾಡಿ ಇದಕ್ಕೆಲ್ಲರೂ ಜೊತೆಲಿನ ಯಾರು ಅನ್ಯತಾ ಭಾವಿಸ್ಬೇಡಿ. ಇದಕ್ಕೆ ನಾನು ಸಹಕಾರ ಕೊಟ್ಟಂತ ಕಸ್ತೂರಿ ಕಿರಣ್ ಸಿದ್ಲಿಂಗೇಶ್ವರ್ಗೆ ಮತ್ತೊಮ್ಮೆ ಅವ್ರಿಬ್ರಿಗೂ ನಾನೆಲ್ಲ ಅಧ್ಯಕ್ಷ ಆಗಲ್ಲ, ಇದನ್ ಮಾಡಿದ್ರು ಅವ್ರಿಗೆಲ್ಲ ಅಭಿನಂದನೆ ಸಲ್ತಾ. ಕುಮಾರ್ ಕಡೆಮನೆ ಕುಮಾರ್ ನಿನ್ಗೂ ಅಭಿನಂದನೆಗಳು, ಧನ್ಯವಾದಗಳು.